2 ಸೆಕೆಂಡ್ ಹಿಡಿಯಬೇಕು ನಮ್ಗೆ ಹೆಚ್ಚು. ಬಿಡು ಸಾಕು ಏನ 2-3 ನಿಮಿಷ ಮುಗಿಸೋಕೆ ಚಿಟ್ಚಾಟ್ ಬರೀ 3 ನಿಮಿಷ. ವರ್ಷದಿಂದ ಕಾಮಗಾರಿ ಬಂದಾಗಿ ನಿಂತದ. ಅದಕ್ಕೆ ಪೈಲಿಯೊಮ್ಮಿನೂ ನಾವು ಏನೋ ಪ್ರೆಸ್ ಮೀಟ್ ಮಾಡಿ ಇದು ಅಜಯ್ ಶಂಕರ್ ಆದರೂ ಏನಾದ್ರು ಬಂದು ಹೇಳಿದ್ರು 2-3 ತಿಂಗಳದಾಗ ಮಾಡ್ತೀವಿ ಅಂದರು, ಮಾಡೋದಾಗಿಲ್ಲ. ಮತ್ತು ಈಗ 5 ತಿಂಗಳಾಯಿತು. ಮನೇನು ಹೋಗಿ ಇದು ಮಾಡೀವಿ ಅಂದ್ರೂ ಇದು ಮಾಡೋಕ್ಕೆ ಇಲ್ಲಿ ನಮ್ಗೆ ಹೋಗೋರಿಗೆ ಬರೋರಿಗೆ ಹುಡುಗರಿಗೆ ಶಾಲೆಗೆ ಹೋಗೋಕ್ಕೂ ಇಲ್ಲಿ ಬರೋದಕ್ಕೂ ನಾವು ಚಿತ್ತಾಪುರ ಈ ಕಡೆ ಸನ್ನೆ ಚಿತ್ತಾಪುರ ಆಗಲಿ, ಬೆಂಗಳೂರು ಆಗಲಿ, ಗುಲ್ಬರ್ಗ ಆಗಲಿ ಎಲ್ಲರಿಗೂ ಹೋಗಿ 2 ಊರಿಗೆ ಅನುಕೂಲ ಆಗ್ತಕ್ಕ. ನಮ್ಗೆ ಶಾಪುರ ಅನುಕೂಲ ಆಗ್ತದೆ, ಬಿಜಾಪುರ ಅನುಕೂಲ ಆಗ್ತದೆ. ಅದಕ್ಕಾಗಿ ಈಗ ಎಲ್ಲ ಹುಡುಗರಿಗೂ ಏನಾದ್ರು ಈಗ ಕಿಸ್ತಿ ಬಂದೈತಂದ್ರೆ ತೆಪ್ಪದ ಮೇಲೆ ಹೋಗ್ಬೇಕು ಹುಡುಗರು. ಇಲ್ಲಿ ಮಸಳಿಗಳೂ ಅವ ಸಾಲಿಗಂತೂ ಹಿಂಗೆ ಎಷ್ಟು ಸಲ ಹೋಗ್ಯಾವ. ಯಾಕಂತ ಕೇಳಿದ್ರೆ ಫೋಟೋ ನಾವು ತೆಕ್ಕೊಂಡಿಲ್ಲ. ಅದು ಏನದ ಈಗ ಮಕ್ಕಳಿಗೆ ಆಗಲಿ, ಈಗ ಆ ಕಡೆ ಗ್ರಾಮಸ್ಥರಿಗಾಗಲಿ ಈ ಕಡೆ ಗ್ರಾಮಸ್ಥರಿಗೆ ಅನುಕೂಲ ಆಗ್ತದೆ. ಅದ್ರಾಗ ಏನದ ಈಗ ಅವ್ನು ಇಲ್ಲಿ ತನಕ ಮಾಡ್ಬೇಕು. 80% ಅಂತೂ ಮಾಡ್ಯಾನ. 20% ಸಲಕ್ಕೆ ಅದು ಬಜೆಟ್ ತೊಗೊಳೋನೋ ಬಿಟ್ಟೋನೋ ನಮಗೆ ಗೊತ್ತಿಲ್ಲ. ಈಗ ಅವ ಏನದ ಅವ್ನು ಬರ್ಲಕ್ಕೆ ತಯಾರಿಲ್ಲ. ಅವ್ನು ಬಂದು ಇವತ್ತು ಏನದ ನಾಳೆಗೆ ನಾವು ಚಾಲೂ ಮಾಡ್ತೀವಿ ಅಂತ 2 ದಿನ ಮಾಡ್ತೀನಿ ಅಂತ ಅನ್ಲಕ್ಕ ನಾವು ಧರಣಿ ವಾಪಸ್ ತಗೊಂಡು ನಾವು ಇದು ಮಾಡ್ಕೊತೀವಿ. ಇಲ್ಲಿ ಇಷ್ಟು ದಿನ ಯಾವುದಾದ್ರೂ ಅನಾಹುತಗಳಾಗಿದ್ದಾವೆ ನದಿಯಲ್ಲಿ ಬರ್ಬೇಕಾದ್ರೆ? ಅನಾಹುತಗಳು ಆಗ್ತಾವ್ರಿ, ಆಗ್ತಾವಲ್ಲ, ಆಗಿದ್ದಾವೆ ಅಂತ ಕೇಳ್ತೀವಿ. ಆಗ ಮಸ್ತ್ ಆಗ್ಯಾವ. ಈಗ ನಾವೇ ಈಗ ಅಚಾನಕ್ ಈಗ ಒಂದು ಕೆಲಸ ಮಾಡೋ, ಈಗ ನಾವು ವಾಡಿಗೆ ಬಸ್ ಇಲ್ಲ. ಈಗ ನಾಳೆಗೆ ಏನಾದ್ರೆ ಇದು ರಾತ್ರಿ ಆಗ್ಬೇಕು, ಬಾಳೆತನ ಆಗ್ಬೇಕು, ಇದು ಹೊಳ್ಯಾಗ ಖುದ್ದ ನಾನೇ ಈಸ್ಕೊಂಡು ಹೋಗಿನಿ ಹೊಳ್ಯಾಗ. ಸುಮಾರು ಎಷ್ಟು ಜನ ಓಡಾಡೋ ಸಾಧ್ಯತೆ ಇರುತ್ತೆ ಸರ್ ಈ ಊರಿಂದ ಆ ಊರ ಕಡೆ? 1000 ಜನ. ಈಗ ಶಾಲೆನೂ ಇಲ್ಲ ಈ ಇದ್ರಲ್ಲಿ. ಶಾಲೆ ಅನ್ನೋದು ಈಗ ನೋಡ್ರಿ, ಈಗ ಅವು ಇದು ಬಂದವ, ಪಿಕಪ್ ಬಂದವ. ಈಗ ಅಲ್ಲಿ ಬಡವರು ಏನದ ಈಗ ಹತ್ತಿ ಬಿಡಿಸ್ಲಕ್ಕ, ಇದು ಬಿಡಿಸ್ಲಕ್ಕ ಅಲ್ಲಿ ಊರನ್ನು ಬರ್ತಾರ. ಈಗ ಇಲ್ಲಿ ಸಿಗಲ್ಲ, ಅಲ್ಲಿ ಬರ್ತಾರ, ಅವ್ರು ಹೋಗ್ತಾರ. ನಾಳೆಗೆ ಏನಾರ ಆಯ್ತು ಹೆಚ್ಚಕಮ್ಮ ಕಿಸ್ತಿ ಇದಾಯ್ತು ಆಗ್ಬೋದಲ್ಲ. ಅದಕ್ಕೆ ಸರ್ಕಾರದ ಈಗ ಏನದ ಸರ್ಕಾರದವ್ರದ್ದು ಇದಿಲ್ಲ. ಇವ್ರೇನೋ ಗುತ್ತಿಗೆದಾರಂತೂ ಏನು ಅವರು ಯಾಕೆ ಡಿಲೇ ಬಿಟ್ಟನೋ, ಹಿಂದೆ ಏನು ಯಾವ ಮಾಡ್ಲವತ್ತನೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ಅವು ಯಾಕೆ ಬಂದು ಡೈರೆಕ್ಟ್ ಬಂದು ಎಸಿಂದ ಹೇಳೇ ಹೋಗಲ್ಲಕ್ಕಲ್ಲ. ಈಗ ಎಲ್ಲ ರೊಕ್ಕ ತಿಂದು ಎಸಿಂದ ಈಗ ಅದಕ್ಕೆ ಬಿಟ್ಟು ಹೋಗ್ಯಾನಂತಂದ್ಮೇಲೆ ಈಗ ಈ ಕಡೆದವ್ರನ್ನೂ ಆ ಕಡೆದವ್ರಿಗೂ ತೊಂದರೆನೇ ಅದ. ದಿನ ಅಂತೂ ನಾವು 10 ಹೊಂಟ್ರೆ ಆ ಕಡೆ ಹೋಗ್ಬೇಕು, ಅವ್ರು ಈ ಕಡೆ ಬರ್ಬೇಕು. ಗುಲ್ಬರ್ಗ ಹೋಗ್ತಾರೆ, ಬೆಂಗಳೂರು ಹೋಗ್ತಾರೆ, ಈ ಕಡೆ ಬಿಜಾಪುರ ಹೋಗ್ತಾರೆ. ಎಲ್ಲರಿಗೆ ಅನುಕೂಲ ಆಗ್ತದೆ. ಅದಕ್ಕಾಗಿ ಅವ್ರು ಏನದ ಸಬ್ ಕಾಂಟ್ರಾಕ್ಟರ್ ಬಂದು ಇದು ಮಾಡತ್ತಲ್ಲ, ನಾವು ಧರಣಿ 8 ದಿನ ಆಗಲ್ಲ ನಾವು ಇಲ್ಲೇ ಕೊಡ್ತೀವಿ. ಅದೇ ಈಗ MS ಪಾಟೀಲ್ ಹೇಳ್ದಂಗೆ ಅದು ಯಾರು ಹೊಂದಿಸಲಿಲ್ಲ ಅಂದ್ರೆ ಆ ಕಡೆ ಜವರಿಗೆ ಇದು ಮಾಡ್ತೀವಿ. ಈ ಕಡೆ ಚಿತ್ತಾಪುರ ತಾಲೂಕದಾಗ ವಾಡ್ಯಾಗನು ರಸ್ತೆ ಬಂದ್ ಮಾಡಿ ಅದು ರೈಲ್ವೆ ಬ್ರಿಡ್ಜ್ ಅಲ್ಲಿ ಇನ್ನೂ ಇಲ್ಲಿ ಅದ್ರ ಇಲ್ಲಿ ತಯಾರಾಗಿದೆ. ಇನ್ನು ಕಾಲ ಮಂಗೆ ನಿಂತು ಆಗಿಲ್ರಿ, ಕೆಲಸ ನಡೆದ್ರಿ ಅದು ಅದು ವಾಡಿ ಗದಗ. ವಾಡಿ ಗದಗ